ಬೆಳಗ್ಗೆ ನಟ ಕಿರಣ್ ರಾಜ್ ಕಾರ್ ಅಪಘಾತ ಆಗಿರುವಂತಹ ಒಂದು ಘಟನೆ ನಡೆದಿದೆ. ಕೆಂಗೇರಿ ಹತ್ರ ನಡೆದಿರುವಂತಹ ಒಂದು ಘಟನೆ ಇದು. ಕೆಂಗೇರಿಯ ಹತ್ರ ನಟ ಕಿರಣ್ ರಾಜ್ ಕಾರು ಅಪಘಾತಕ್ಕೀಡಾಗಿದೆ. ಡಿವೈಡರ್ಗೆ ಡಿಕ್ಕಿಯಾದ ಪರಿಣಾಮ ಈ ರೀತಿಯ ಒಂದು ದುರಂತ ಸಂಭವಿಸಿದೆ. ಕಿರಣ್ ರಾಜ್ ಎದೆ ಭಾಗಕ್ಕೆ ಪೆಟ್ಟಾಗಿದೆ. ಕಾರು ಸಂಪೂರ್ಣ ಜಖಂ ಆಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ನಟ ಕಿರಣ್ ರಾಜ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಿರಣ್ ಜೊತೆಗೆ ಇದ್ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರೆ. ಕಿರಣ್ ರಾಜ್ಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಣಿ ಚಿತ್ರದ ನಾಯಕ ನಟ ಕಿರಣ್ ರಾಜ್ ಈಗ ಕಾರು ಅಪಘಾತಕ್ಕೊಳಗಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನಾವು ಅದೇ ರಾಣಿ ಸಿನಿಮಾ ಪ್ರಮೋಷನಲ್ಲಿ ನಿನ್ನೆ ಇದ್ವಿ. ಅದು ಮುಗಿಸ್ಕೊಂಡು ನಾವು ಸಿದ್ದೇಶ್ವರ ಆಶ್ರಮ ಅಲ್ಲಿ ರೆಗ್ಯುಲರ್ ಕಿರಣ್ ಅಲ್ಲಿ ಹೋಗ್ಬಿಟ್ಟು ಊಟ ಬಟ್ ಅದೆಲ್ಲ ಕೊಡ್ತಾಯಿದ್ರು. ನಿನ್ನೆ ಅಂದರೆ ಇವಾಗ ನಾಳೆ ಸಿನಿಮಾ ರಿಲೀಸ್ ಇದೆಯಲ್ಲ, ಹಾಗೆ ಅವ್ರಿಗೆ ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಅವರನ್ನು ಸಿನಿಮಾ ಇನ್ವೈಟ್ ಮಾಡೋಣ ಅಂತ ನಾವು ಅದೆಲ್ಲ ಊಟ ಕೊಟ್ಟು ರಿಟರ್ನ್ ಬರುವಾಗ ಒಂದು 9:30 ಸಣ್ಣ ಆಕ್ಸಿಡೆಂಟ್ ನಡೆದೋಯ್ತು ರೋಡ್ ಮೇಲೆ. ಅದೇ ಮುಂಗುಸಿ ಬಂತು ಅಂತೇಳಿ ನಾನೇ ಡ್ರೈವ್ ಮಾಡ್ತಾಯಿದ್ದೆ. ನಾನು ರೈಟ್ ತೊಗೊಂಡ್ಬಿಟ್ಟು ಅದು ರೈಟ್ ಸೈಡ್ ಹೊಡೆದ್ಬಿಡ್ತು ಗಾಡಿ ಹೋಗ್ಬಿಟ್ಟು. ಮೇಜರ್ ಅಂದರೆ ಸ್ವಲ್ಪ ಎದೆ ಭಾಗಕ್ಕೆ ಪೆಟ್ಟಾಗಿದ್ದರಿಂದ ಇಮಿಡಿಯಾಗಿ ಪ್ರೊಡ್ಯೂಸರ್ಸ್ ಇದರಿಂದ ಅಲ್ಲಿ ಹಿಂದುಗಡೆ ಗಾಡಿಯಲ್ಲಿ ಅವ್ರು ಬರ್ತಾಯಿದ್ರು. ಅವ್ರು ಇಮಿಡಿಯಾಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು. ಬಟ್ ಇವಾಗ ಆ್ಯಕ್ಚುಲಿ ತುಂಬ ನಾವು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದಾಗಿಂದ ನಮ್ಗೆ ಏನೂ ತೊಂದರೆ ಇಲ್ಲದೆ ತುಂಬ ನಿರಾತಂಕವಾಗಿ ನಿರಾಳವಾಗಿ ನಾವು ಮುಗಿಸಿದ್ವಿ ಈ ಪ್ರಾಜೆಕ್ಟ್ನ 2.5 ವರ್ಷದಿಂದ. ನಾಳೆ ರಿಲೀಸ್ ಇದೆ ಆ್ಯಕ್ಚುಲಿ ಸಿನಿಮಾ. ಇವತ್ತು ಮೈಸೂರಿಗೆ ಪ್ರಮೋಷನ್ಗೆ ಹೋಗ್ಬೇಕಿತ್ತು ನಾವು. ನಿನ್ನೆ ಸಾಯಂಕಾಲ ನಮ್ಮದು 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ ನಮಗೆ ಮೀಡಿಯಾದವರಿಗೆಲ್ಲ ಒಂದು ಶೋ ಇತ್ತು. ನಾವು ಆ ಶೋ ಹಾಕಿದ್ವಿ ಗ್ಲೋಬಲ್ ಮಾಲಲ್ಲಿ. ಅದೊಂದು 6 o'clock 6:30 ಅಷ್ಟೊತ್ತಿಗೆ ನಮ್ಮದೆಲ್ಲ ಶೋ ಮುಗೀತು. 3:30 ಶುರುವಾಯಿತು. ಶೋ ಮುಗಿದು ಒಂದು 7:30 ನಾವು ಅಲ್ಲಿಂದ ಮಾಲಿಂದ ಡಿಸ್ಪ್ಯಾಚ್ ಆದ್ವಿ. ಸೊ ನಾನು ಆಫೀಸ್ಗೆ ಹೋದೆ. ಬೆಳಗ್ಗೆ ನಟ ಕಿರಣ್ ರಾಜ್ ಕಾರ್ ಅಪಘಾತ ಆಗಿರುವಂತಹ ಒಂದು ಘಟನೆ ನಡೆದಿದೆ. ಕೆಂಗೇರಿ ಹತ್ರ ನಡೆದಿರುವಂತಹ ಒಂದು ಘಟನೆ ಇದು. ಕೆಂಗೇರಿಯ ಹತ್ರ ನಟ ಕಿರಣ್ ರಾಜ್ ಕಾರು ಅಪಘಾತಕ್ಕೀಡಾಗಿದೆ. ಡಿವೈಡರ್ಗೆ ಡಿಕ್ಕಿಯಾದ ಪರಿಣಾಮ ಈ ರೀತಿಯ ಒಂದು ದುರಂತ ಸಂಭವಿಸಿದೆ. ಕಿರಣ್ ರಾಜ್ ಎದೆ ಭಾಗಕ್ಕೆ ಪೆಟ್ಟಾಗಿದೆ. ಕಾರು ಸಂಪೂರ್ಣ ಜಖಂ ಆಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ನಟ ಕಿರಣ್ ರಾಜ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಿರಣ್ ಜೊತೆಗೆ ಇದ್ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರೆ. ಕಿರಣ್ ರಾಜ್ಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಣಿ ಚಿತ್ರದ ನಾಯಕ ನಟ ಕಿರಣ್ ರಾಜ್ ಈಗ ಕಾರು ಅಪಘಾತಕ್ಕೊಳಗಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನಾವು ಅದೇ ರಾಣಿ ಸಿನಿಮಾ ಪ್ರಮೋಷನಲ್ಲಿ ನಿನ್ನೆ ಇದ್ವಿ. ಅದು ಮುಗಿಸ್ಕೊಂಡು ನಾವು ಸಿದ್ದೇಶ್ವರ ಆಶ್ರಮ ಅಲ್ಲಿ ರೆಗ್ಯುಲರ್ ಕಿರಣ್ ಅಲ್ಲಿ ಹೋಗ್ಬಿಟ್ಟು ಊಟ ಬಟ್ ಅದೆಲ್ಲ ಕೊಡ್ತಾಯಿದ್ರು. ನಿನ್ನೆ ಅಂದರೆ ಇವಾಗ ನಾಳೆ ಸಿನಿಮಾ ರಿಲೀಸ್ ಇದೆಯಲ್ಲ, ಹಾಗೆ ಅವ್ರಿಗೆ ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಅವರನ್ನು ಸಿನಿಮಾ ಇನ್ವೈಟ್ ಮಾಡೋಣ ಅಂತ ನಾವು ಅದೆಲ್ಲ ಊಟ ಕೊಟ್ಟು ರಿಟರ್ನ್ ಬರುವಾಗ ಒಂದು 9:30 ಸಣ್ಣ ಆಕ್ಸಿಡೆಂಟ್ ನಡೆದೋಯ್ತು ರೋಡ್ ಮೇಲೆ. ಅದೇ ಮುಂಗುಸಿ ಬಂತು ಅಂತೇಳಿ ನಾನೇ ಡ್ರೈವ್ ಮಾಡ್ತಾಯಿದ್ದೆ. ನಾನು ರೈಟ್ ತೊಗೊಂಡ್ಬಿಟ್ಟು ಅದು ರೈಟ್ ಸೈಡ್ ಹೊಡೆದ್ಬಿಡ್ತು ಗಾಡಿ ಹೋಗ್ಬಿಟ್ಟು. ಮೇಜರ್ ಅಂದರೆ ಸ್ವಲ್ಪ ಎದೆ ಭಾಗಕ್ಕೆ ಪೆಟ್ಟಾಗಿದ್ದರಿಂದ ಇಮಿಡಿಯಾಗಿ ಪ್ರೊಡ್ಯೂಸರ್ಸ್ ಇದರಿಂದ ಅಲ್ಲಿ ಹಿಂದುಗಡೆ ಗಾಡಿಯಲ್ಲಿ ಅವ್ರು ಬರ್ತಾಯಿದ್ರು. ಅವ್ರು ಇಮಿಡಿಯಾಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು. ಬಟ್ ಇವಾಗ ಆ್ಯಕ್ಚುಲಿ ತುಂಬ ನಾವು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದಾಗಿಂದ ನಮ್ಗೆ ಏನೂ ತೊಂದರೆ ಇಲ್ಲದೆ ತುಂಬ ನಿರಾತಂಕವಾಗಿ ನಿರಾಳವಾಗಿ ನಾವು ಮುಗಿಸಿದ್ವಿ ಈ ಪ್ರಾಜೆಕ್ಟ್ನ 2.5 ವರ್ಷದಿಂದ. ನಾಳೆ ರಿಲೀಸ್ ಇದೆ ಆ್ಯಕ್ಚುಲಿ ಸಿನಿಮಾ. ಇವತ್ತು ಮೈಸೂರಿಗೆ ಪ್ರಮೋಷನ್ಗೆ ಹೋಗ್ಬೇಕಿತ್ತು ನಾವು. ನಿನ್ನೆ ಸಾಯಂಕಾಲ ನಮ್ಮದು 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ ನಮಗೆ ಮೀಡಿಯಾದವರಿಗೆಲ್ಲ ಒಂದು ಶೋ ಇತ್ತು. ನಾವು ಆ ಶೋ ಹಾಕಿದ್ವಿ ಗ್ಲೋಬಲ್ ಮಾಲಲ್ಲಿ. ಅದೊಂದು 6 o'clock 6:30 ಅಷ್ಟೊತ್ತಿಗೆ ನಮ್ಮದೆಲ್ಲ ಶೋ ಮುಗೀತು. 3:30 ಶುರುವಾಯಿತು. ಶೋ ಮುಗಿದು ಒಂದು 7:30 ನಾವು ಅಲ್ಲಿಂದ ಮಾಲಿಂದ ಡಿಸ್ಪ್ಯಾಚ್ ಆದ್ವಿ. ಸೊ ನಾನು ಆಫೀಸ್ಗೆ ಹೋದೆ. ಬೆಳಗ್ಗೆ ನಟ ಕಿರಣ್ ರಾಜ್ ಕಾರ್ ಅಪಘಾತ ಆಗಿರುವಂತಹ ಒಂದು ಘಟನೆ ನಡೆದಿದೆ. ಕೆಂಗೇರಿ ಹತ್ರ ನಡೆದಿರುವಂತಹ ಒಂದು ಘಟನೆ ಇದು. ಕೆಂಗೇರಿಯ ಹತ್ರ ನಟ ಕಿರಣ್ ರಾಜ್ ಕಾರು ಅಪಘಾತಕ್ಕೀಡಾಗಿದೆ. ಡಿವೈಡರ್ಗೆ ಡಿಕ್ಕಿಯಾದ ಪರಿಣಾಮ ಈ ರೀತಿಯ ಒಂದು ದುರಂತ ಸಂಭವಿಸಿದೆ. ಕಿರಣ್ ರಾಜ್ ಎದೆ ಭಾಗಕ್ಕೆ ಪೆಟ್ಟಾಗಿದೆ. ಕಾರು ಸಂಪೂರ್ಣ ಜಖಂ ಆಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ನಟ ಕಿರಣ್ ರಾಜ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಿರಣ್ ಜೊತೆಗೆ ಇದ್ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರೆ. ಕಿರಣ್ ರಾಜ್ಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಣಿ ಚಿತ್ರದ ನಾಯಕ ನಟ ಕಿರಣ್ ರಾಜ್ ಈಗ ಕಾರು ಅಪಘಾತಕ್ಕೊಳಗಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ.
ನಾವು ಅದೇ ರಾನಿ ಸಿನಿಮಾ ಪ್ರಮೋಷನಲ್ಲಿ ನಿನ್ನೆ ಇದ್ವಿ. ಅದು ಮುಗಿಸ್ಕೊಂಡು ನಾವು ಸಿದ್ದೇಶ್ವರ ಆಶ್ರಮ ಅಲ್ಲಿ ರೆಗ್ಯುಲರ್ ಕಿರಣ್ ಅಲ್ಲಿ ಹೋಗ್ಬಿಟ್ಟು ಊಟ ಬಟ್ ಅದೆಲ್ಲ ಕೊಡ್ತಾಯಿದ್ರು. ನಿನ್ನೆ ಅಂದರೆ ಇವಾಗ ನಾಳೆ ಸಿನಿಮಾ ರಿಲೀಸ್ ಇದೆಯಲ್ಲ, ಹಾಗೆ ಅವರು ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಅವರನ್ನು ಸಿನಿಮಾ ಇನ್ವೈಟ್ ಮಾಡೋಣ ಅಂತ ನಾವು ಅದೆಲ್ಲ ಊಟ ಕೊಟ್ಟು ರಿಟರ್ನ್ ಬರುವಾಗ ಒಂದು 9:30 ಸಣ್ಣ ಆಕ್ಸಿಡೆಂಟ್ ನಡೆದೋಯ್ತು ರೋಡ್ ಮೇಲೆ. ಅದೇ ಮುಂಗುಸಿ ಬಂತು ಅಂತೇಳಿ ನಾನೇ ಡ್ರೈವ್ ಮಾಡ್ತಾಯಿದ್ದೆ. ನಾನು ರೈಟ್ ತೊಗೊಂಡ್ಬಿಟ್ಟು ಅದು ರೈಟ್ ಸೈಡ್ ಹೊಡೆದ್ಬಿಡ್ತು ಗಾಡಿ ಹೋಗ್ಬಿಟ್ಟು. ಮೇಜರ್ ಅಂದರೆ ಸ್ವಲ್ಪ ಎದೆ ಭಾಗಕ್ಕೆ ಪೆಟ್ಟಾಗಿದ್ದರಿಂದ ಇಮಿಡಿಯಾಗಿ ಪ್ರೊಡ್ಯೂಸರ್ಸ್ ಇದರಿಂದ ಅಲ್ಲಿ ಹಿಂದ್ಗಡೆ ಗಾಡಿಯಲ್ಲಿ ಅವ್ರು ಬರ್ತಾಯಿದ್ರು. ಅವ್ರು ಇಮಿಡಿಯಾಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು. ಬಟ್ ಇವಾಗ ಆ್ಯಕ್ಚುಲಿ ತುಂಬ ನಾವು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದಾಗಿಂದ ನಮ್ಗೆ ಏನೂ ತೊಂದರೆ ಇಲ್ಲದೆ ತುಂಬ ನಿರಾತಂಕವಾಗಿ ನಿರಾಳವಾಗಿ ನಾವು ಮುಗಿಸಿದ್ವಿ ಈ ಪ್ರಾಜೆಕ್ಟ್ನ 2.5 ವರ್ಷದಿಂದ. ನಾಳೆ ರಿಲೀಸ್ ಇದೆ ಆ್ಯಕ್ಚುಲಿ ಸಿನಿಮಾ. ಇವತ್ತು ಮೈಸೂರಿಗೆ ಪ್ರಮೋಷನ್ಗೆ ಹೋಗ್ಬೇಕಿತ್ತು ನಾವು. ನಿನ್ನೆ ಸಾಯಂಕಾಲ ನಮ್ಮದು 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ ನಮಗೆ ಮೀಡಿಯಾದವರಿಗೆಲ್ಲ ಒಂದು ಶೋ ಇತ್ತು. ನಾವು ಆ ಶೋ ಹಾಕಿದ್ವಿ ಗ್ಲೋಬಲ್ ಮಾಲಲ್ಲಿ. ಅದೊಂದು 6 o'clock 6:30 ಅಷ್ಟೊತ್ತಿಗೆ ನಮ್ಮದೆಲ್ಲ ಶೋ ಮುಗೀತು. 3:30 ಶುರುವಾಯಿತು. ಶೋ ಮುಗಿದು ಒಂದು 7:30 ನಾವು ಅಲ್ಲಿಂದ ಮಾಲಿಂದ ಡಿಸ್ಪ್ಯಾಚ್ ಆದ್ವಿ. ಸೊ ನಾನು ಆಫೀಸ್ಗೆ ಹೋದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.